ನಮಸ್ಕಾರ. ನಮ್ಮ ಜೀವನದಲ್ಲಿ ಕಾಡೋ ಕೆಲವು ದೊಡ್ಡ ಪ್ರಶ್ನೆಗಳಿವೆಯಲ್ವಾ? ಜೀವನದ ಉದ್ದೇಶ ಏನು? ಈ ಕೋಪ ಯಾಕೆ ಬರುತ್ತೆ? ನಿದ್ದೆ ಯಾಕಿಷ್ಟೊಂದು ಬರುತ್ತೆ? ಇವುಗಳಿಗೆಲ್ಲ ಒಂದಕ್ಕೊಂದು ಸಂಬಂಧ ಇದೆಯಾ? ಆಚಾರ್ಯ ಪ್ರಶಾಂತ್ ಅವರ ತತ್ವಗಳ ಮೂಲಕ ಈ ಎಲ್ಲಾ ಗೊಂದಲಗಳ ಹಿಂದಿರುವ ಮೂಲ ಕಾರಣವನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ಶುರು ಮಾಡೋಣ. ತುಂಬಾ ನಿದ್ದೆ ಬರ್ತಾ ದಿನವಿಡೀ ಏನು ಮಾಡೋಕೆ ಇಷ್ಟ ಆಗದೆ ಹಾಸಿಗೆಲ್ಲೇ ಇರ್ಬೇಕು ಅಂತ ಅನ್ಸುತ್ತಾ? ಇದನ್ನ ನಾವು ಸುಮ್ನೆ ಸೋಮಾರಿತನ ಅಂತ ಅನ್ಕೋತೀವಿ ಅಲ್ವಾ? ಆದ್ರೆ ಬಹುಶಃ ಇದ್ರ ಹಿಂದೆ ಇನ್ನೂ ಆಳವಾದ ಕಾರಣ ಇರಬಹುದು. ಹೌದು, ಈ ಹೆಚ್ಚು ನಿದ್ದೆ ಬರೋದಿದೆಯಲ್ಲ, ಅದು ಬರೀ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ನಮ್ಮ ಬದುಕಿನ ದಿಕ್ಕಿನ ಬಗ್ಗೆ, ನಮ್ಮ ಜೀವನದ ನಿಜವಾದ ಉದ್ದೇಶ ಏನು ಅನ್ನೋ ಹುಡುಕಾಟದ ಜೊತೆಗೂ ಅದಕ್ಕೆ ಸಂಬಂಧ ಇರ್ಬೋದು. ಸರಿ, ಹಾಗಾದ್ರೆ ನಿದ್ದೆಯನ್ನ ನಾವು ನೋಡೋ ರೀತಿನೇ ಸ್ವಲ್ಪ ಬದಲಾಯಿಸಿದ್ರೆ ಹೇಗಿರುತ್ತೆ? ಅಂದ್ರೆ ನಿದ್ದೆ ಅನ್ನೋದು ಬರೀ ನಮ್ಮ ಶರೀರಕ್ಕೆ ಬೇಕಾದ ವಿಶ್ರಾಂತಿ ಅಷ್ಟೇನಾ? ಅಥವಾ ಅದಕ್ಕೂ ಮೀರಿದ್ದೇನಾದ್ರೂ ಇದೆಯಾ? ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಯೋಚನೆ ಇದೆ ನೋಡಿ. ನಿದ್ದೆ ಅನ್ನೋದು ಒಂದು ಬಹುಮಾನದ ಹಾಗೆ ಇರ್ಬೇಕಂತೆ. ಅಂದರೆ ಅದು ಸುಮ್ನೆ ಬರೋದಲ್ಲ, ಅದನ್ನ ನಾವು ಗಳಿಸ್ಬೇಕು. ದಿನಪೂರ್ತಿ ಅರ್ಥಪೂರ್ಣವಾಗಿ ಕಷ್ಟಪಟ್ಟು ದುಡಿದಿದ್ದಕ್ಕೆ ಸಿಗೋ ಒಂದು ಗೌರವ ಅದು. ನೋಡಿ, ಇಲ್ಲಿ 2 ತರದ ನಿದ್ದೆಯನ್ನ ಹೋಲಿಸ್ತಿದ್ದಾರೆ. ಒಂದು ಯೋಧನ ನಿದ್ದೆ, ಮತ್ತೊಂದು ತಿಗಣೆಯ ನಿದ್ದೆ. ಯೋಧ ದಿನವಿಡೀ ಕಷ್ಟಪಟ್ಟು ಹೋರಾಡಿ ಸುಸ್ತಾಗಿ ಮಲಗ್ತಾನೆ. ಆ ನಿದ್ದೆ ಅವನ ಶ್ರಮಕ್ಕೆ ಸಿಕ್ಕ ಬಹುಮಾನ, ಗೌರವ. ಆದ್ರೆ ತಿಗಣೆ, ಅದು ಮಾಡೋ ಕೆಲ್ಸವಾದ್ರೂ ಏನು? ಏನೂ ಇಲ್ಲ. ಅದರ ನಿದ್ದೆ ಬದುಕೇ ಬೇಡ ಅಂತ ಅದರಿಂದ ತಪ್ಪಿಸ್ಕೊಳ್ಳೋ ಒಂದು ದಾರಿ ಅಷ್ಟೇ. ಈಗ ಪ್ರಶ್ನೆ ಇರೋದು, ನಮ್ಮ ನಿದ್ದೆ ಹೇಗಿದೆ? ಸರಿ, ಅರ್ಥಪೂರ್ಣ ದಿನ ಅಂತ ಪದೇ ಪದೇ ಹೇಳ್ತಿದ್ದೀವಿ. ಆದ್ರೆ ಹಾಗಂದ್ರೆ ಏನು? ಆ ಅರ್ಥವನ್ನ, ಆ ಉದ್ದೇಶವನ್ನ ನಾವು ಪಡ್ಕೊಳ್ಳೋದು ಹೇಗೆ? ಬನ್ನಿ, ಈ ಹುಡುಕಾಟದ ಬಗ್ಗೆ ಸ್ವಲ್ಪ ಮಾತಾಡೋಣ. ನೋಡಿ, ನಾವೆಲ್ಲ ನನ್ನ ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು, ನನ್ನ ಪೊಟೆನ್ಷಿಯಲ್ ಏನು ಅಂತ ತಿಳ್ಕೋಬೇಕು ಅಂತ ಹೇಳ್ತೀವಿ. ಆದ್ರೆ ಮೊದಲು ನಮ್ಮ ಬಗ್ಗೆ ನಮಗೇ ಗೊತ್ತಿಲ್ಲ ಅಂದ್ರೆ ಈ ಸಾಮರ್ಥ್ಯ, ಯಶಸ್ಸು ಅನ್ನೋ ಮಾತುಗಳಿಗೆ ಅರ್ಥನೇ ಇರೋದಿಲ್ಲ. ಇದು ಹೇಗಿದೆ ಅಂದ್ರೆ, ಒಂದ್ ಹೋಟೆಲ್ಗೆ ಹೋಗಿ ಏನಾದ್ರೂ ತಿನ್ನೋಕೆ ಕೊಡಿ ಅಂತ ಕೇಳಿದ ಹಾಗೆ. ಏನು ಬೇಕು ಅಂತಾನೆ ಗೊತ್ತಿಲ್ಲ ಅಂದ್ರೆ ಅವ್ರು ಏನ್ ತಂದ್ಕೊಡ್ತಾರೆ? ದಾರಿ ತಪ್ಪೋದು ಗ್ಯಾರಂಟಿ. ಹಾಗಂತ ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭದ ಕೆಲ್ಸವೇನಲ್ಲ. ಇಲ್ಲಿ ಒಂದು ಮಾತು ಹೇಳಿದ್ದಾರೆ ನೋಡಿ, ಪರಿಹಾರ ಸಿಗುವ ಮೊದಲು ಅದರಲ್ಲಿ ಸಿಕ್ಕಿ ಹಾಕ್ಕೊಳ್ಳೋದು ಅವಶ್ಯಕ. ಅಂದ್ರೆ ಕೆಲವೊಮ್ಮೆ ಗೊಂದಲದಲ್ಲೇ ಉತ್ತರ ಸಿಗೋದು, ಆಳವಾಗಿ ಇಳಿದು ನೋಡಿದಾಗ್ಲೇ ಸ್ಪಷ್ಟತೆ ಬರೋದು. ಈ ಕಾರಿನ ಉದಾಹರಣೆ ಇದನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಒಂದು ಕಾರಿನಲ್ಲಿ ಯಾವುದು ಉತ್ತಮ? ಈಗ ಒಂದು ಟೈರ್ ಬಗ್ಗೆ ಯೋಚನೆ ಮಾಡಿ. ಅದು ಒರಟಾಗಿದ್ರೆ, ಕಪ್ಪಾಗಿದ್ರೇನೆ ಅದಕ್ಕೆ ಗ್ರಿಪ್ ಸಿಗೋದು, ಅದೇ ಉತ್ತಮ. ಅದೇ ಕಾರಿನ ಬಾನೆಟ್ ಅಂದ್ರೆ ಮುಂದಿನ ಭಾಗ, ಅದು ಒರಟಾಗಿದ್ರೆ ಚೆನ್ನಾಗಿರುತ್ತಾ? ಇಲ್ಲ, ಅದು ನಯವಾಗಿ ಶೈನಿಂಗ್ ಆಗಿದ್ರೇನೆ ಚಂದ. ಅಂದ್ರೆ ಒಂದಕ್ಕೆ ಒಳ್ಳೇದು, ಇನ್ನೊಂದಕ್ಕೆ ಕೆಟ್ಟದ್ದು. ಹಾಗೇನೆ ನಮ್ಮ ಸಾಮರ್ಥ್ಯ ಕೂಡ ನಮ್ಮ ಸ್ವಭಾವಕ್ಕೆ ತಕ್ಕ ಹಾಗೇ ಇರುತ್ತೆ. ಅದಕ್ಕೆ ಮೊದಲು ನಾವು ಯಾರು, ಕಾರಿನ ಯಾವ ಭಾಗ ಅನ್ನೋದನ್ನ ತಿಳ್ಕೋಬೇಕು. ಸರಿ, ಈಗ ನಾವು ಈ ಚರ್ಚೆಯ ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ವಿ. ಈ ಅತಿಯಾದ ನಿದ್ದೆ, ಜೀವನದಲ್ಲಿ ಉದ್ದೇಶ ಇಲ್ಲ ಅನ್ನೋ ಭಾವನೆ, ಮತ್ತೆ ಆ ಕೋಪ, ಇವೆಲ್ಲದರ ಮೂಲ ಕಾರಣ ಒಂದೇ ಅಂತ ಗೊತ್ತಾದ್ರೆ? ನೋಡಿ, ನಮ್ಗೆಲ್ಲ ಆಗಾಗ ನಾನು ಇನ್ಕಂಪ್ಲೀಟ್, ನನ್ನಲ್ಲೇನೋ ಕೊರತೆ ಇದೆ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಇದು ನಿಜ ಅಲ್ಲ. ಇದು ಕೇವಲ ನಮ್ಮ ನಿಜವಾದ ಸ್ವರೂಪ ಏನು ಅಂತ ನಮ್ಗೆ ಗೊತ್ತಿಲ್ಲದೆ ಇರೋದರ ಒಂದು ಲಕ್ಷಣ ಅಷ್ಟೇ. ಇದನ್ನೇ ಆತ್ಮ ಅಜ್ಞಾನ ಅಂತ ಕರೆಯೋದು. ಓಕೆ, ಈ ಆತ್ಮ ಅಜ್ಞಾನ ಅನ್ನೋ ಮೂಲ ಕಾರಣದಿಂದ ಕೋಪ ಅನ್ನೋ ಭಾವನೆ ಹೇಗೆ ಹುಟ್ಕೊಳ್ಳುತ್ತೆ? ಬನ್ನಿ, ಈ ಸರಣಿ ಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ. ಕೋಪ ಹೇಗೆ ಹುಟ್ಕೊಳ್ತೆ ಅಂತ ನೋಡಿ. ಮೊದಲನೇ ಹಂತ ಅಜ್ಞಾನ, ಅಂದ್ರೆ ನಮ್ಮ ಬಗ್ಗೆ ನಮ್ಗೆ ಅರಿವಿಲ್ದೇ ಇರುವುದು. ಇದರಿಂದ ಎರಡನೇ ಹಂತಕ್ಕೆ ಬರ್ತೀವಿ, ಅಪೂರ್ಣತೆ. ನಮ್ಮಲ್ಲಿ ಏನೋ ಕಡಿಮೆ ಇದೆ ಅಂತ ನಾವು ನಂಬಲು ಶುರು ಮಾಡ್ತೀವಿ. ಈ ಕೊರತೆಯನ್ನ ತುಂಬಿಕೊಳ್ಳೋಕೆ ನಾವು ಹೊರಗಿನ ವಸ್ತುಗಳ ಮೇಲೆ ಆಸೆ ಇಟ್ಕೋತೀವಿ. ಅದೇ ಮೂರನೇ ಹಂತ, ಕಾಮನೆ ಅಥವಾ ಬಯಕೆ. ಕೊನೆಗೆ ಆ ಬಯಕೆಗಳು ಈಡೇರದೇ ಇದ್ದಾಗ ನಮ್ಗೆ ಹತಾಶೆಯಾಗುತ್ತೆ. ಅದೇ ನಾಲ್ಕನೇ ಮತ್ತು ಕೊನೆಯ ಹಂತ, ಕ್ರೋಧ ಅಥವಾ ಕೋಪ. ನೋಡಿ, ಎಲ್ಲದರ ಮೂಲ ಇರೋದು ಅಜ್ಞಾನದಲ್ಲಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಪರಿಹಾರ ಇರೋದು ನಮ್ಮ ಕೆಲಸದ ಸ್ವರೂಪವನ್ನೇ ಬದಲಾಯಿಸೋದ್ರಲ್ಲಿ. ಅಂದ್ರೆ ಅಜ್ಞಾನದಿಂದ ಕೆಲ್ಸ ಮಾಡೋದನ್ನ ಬಿಟ್ಟು ಜ್ಞಾನದಿಂದ, ಅರಿವಿನಿಂದ ಕೆಲ್ಸ ಮಾಡೋದಕ್ಕೆ ಶುರು ಮಾಡ್ಬೇಕು. ಇಲ್ಲಿ ನೋಡಿ, 2 ರೀತಿಯ ಕೆಲಸಗಳನ್ನ ಹೋಲಿಸಿದ್ದಾರೆ. ಒಂದು ಕಾಮನೆಯಿಂದ ಮಾಡುವ ಕೆಲಸ. ಇದರಲ್ಲಿ ನಮ್ಮ ಖುಷಿ, ಸಂತೋಷ ಎಲ್ಲವೂ ಭವಿಷ್ಯದಲ್ಲಿ ಸಿಗುವ ಫಲಿತಾಂಶದ ಮೇಲೆ ನಿಂತಿರುತ್ತೆ. ಅಕಸ್ಮಾತ್ ಆ ರಿಸಲ್ಟ್ ಸಿಗ್ಲಿಲ್ಲ ಅಂದ್ರೆ ತಕ್ಷಣ ಕೋಪ ಬರುತ್ತೆ. ಇನ್ನೊಂದು ಕಡೆ ನಿಷ್ಕಾಮ ಕರ್ಮ, ಅಂದರೆ ಜ್ಞಾನದಿಂದ ಮಾಡುವ ಕೆಲಸ.
ಇಲ್ಲಿ ಖುಷಿ ಇರೋದೇ ಕೆಲಸ ಮಾಡುವ ಪ್ರಕ್ರಿಯೆಯಲ್ಲಿ. ಫಲಿತಾಂಶ ಏನಾಗತ್ತೆ ಅನ್ನೋದು ಮುಖ್ಯ ಅಲ್ಲ. ಹಾಗಾಗಿ ಕೆಲಸವೇ ಒಂದು ಬಹುಮಾನ. ಇಂತಹ ಸ್ಥಿತಿಯಲ್ಲಿ ಕೋಪಕ್ಕೆ ಜಾಗವೇ ಇರೋದಿಲ್ವಾ ಅಲ್ವಾ? ಹಾಗಾದ್ರೆ ನಮ್ಮ ದಿನವನ್ನು ಅರ್ಥಪೂರ್ಣವಾಗಿ ಮಾಡಿಕೊಳ್ಳೋದು ಹೇಗೆ? ಇಲ್ಲಿದೆ ಕೆಲವು ಪ್ರಾಕ್ಟಿಕಲ್ ಸಲಹೆಗಳು. ನಮ್ಮ ದಿನಚರ್ಯೆಯನ್ನ ಉದ್ದೇಶಪೂರ್ಣವಾದ ಕೆಲಸಗಳಿಂದ ತುಂಬಿಸಬೇಕು. ಅದು ಸ್ಪೋರ್ಟ್ಸ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಅಥವಾ ನಮ್ಮ ಕೆಲಸದಲ್ಲಿ ಆಳವಾಗಿ ಮುಳುಗೋದಾಗಿರ್ಬೋದು. ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋದು ಕೂಡ ಒಂದು ಉತ್ತಮ ದಾರಿ. ಹೀಗೆ ನಮ್ಮ ಪ್ರತಿ ನಿಮಿಷವನ್ನು ತುಂಬಿದಾಗ ಸುಮ್ನೆ ಮಲ್ಗಿರೋಕ್ ಸಮಯವಾದ್ರೂ ಎಲ್ಲಿದೆ? ಆಗ ಸಿಗೋ ನಿದ್ದೆ ಇದೆಯಲ್ಲ, ಅದಕ್ಕೊಂದು ಬೆಲೆ ಇರುತ್ತೆ, ಗೌರವ ಇರುತ್ತೆ. ಕೊನೆಗೆ ನಾವ್ ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲೇ ಬಂದು ನಿಂತಿದ್ದೀವಿ. ಅತಿಯಾದ ನಿದ್ದೆ, ಉದ್ದೇಶದ ಕೊರತೆ ಇವೆಲ್ಲವೂ ಕೇವಲ ಲಕ್ಷಣಗಳು. ನಿಜವಾದ ಪ್ರಶ್ನೆ ನಿದ್ದೆಯನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದಲ್ಲ. ಬದಲಾಗಿ ಈ ಎಲ್ಲಾ ಸಮಸ್ಯೆಗಳ ಹಿಂದಿರುವ ಮೂಲಭೂತವಾದ ಒಂದೇ ಒಂದು ಪ್ರಶ್ನೆ: ನಾನು ಯಾರು? ಬಹುಶಃ ಈ ಪ್ರಶ್ನೆಗೆ ಉತ್ತರ ಹುಡುಕುದ್ರಲ್ಲೇ ಒಂದು ಸಾರ್ಥಕ ಜೀವನದ ರಹಸ್ಯ ಅಡಗಿದೆ ಅಲ್ವಾ?